ಡಿಲಿಮಿಟೇಷನ್ ಆದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತಾ? ನಮ್ಮ ಕರ್ನಾಟಕದ ಸಂಸದರ ಸಂಖ್ಯೆ ಕಮ್ಮಿಯಾಗಿ ಉತ್ತರ ಭಾರತದ ಪ್ರಾಬಲ್ಯ ಹೆಚ್ಚಾಗುತ್ತಾ? ಇನ್ನೊಂದೆಡೆ ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ತರ್ತಿರೋದು ಎಲೆಕ್ಷನ್ ಗಿಮಿಕ್ಕ? ವೀಕ್ಷಕರೇ, ಲೋಕಸಭೆಯಲ್ಲಿ ಈ ವಿಚಾರಗಳ ಬಗ್ಗೆ ಹೈ ವೋಲ್ಟೇಜ್ ಚರ್ಚೆ ಇವತ್ತು ನಡೆದಿದೆ. ವಿಶೇಷ ಅಧಿವೇಶನ ಇದಕ್ಕಾಗಿಯೇ ಶುರುವಾಗಿದೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ, ಸಂಸದ ತೇಜಸ್ವಿ ಸೂರ್ಯ ಸೇರಿ ಘಟಾನುಘಟಿ ನಾಯಕರು ಲೋಕಸಭೆಯಲ್ಲಿ ಅಕ್ಷರಶಃ ವಾಕ್ ಸಮರವನ್ನೇ ನಡೆಸಿದ್ದಾರೆ. ವಿರೋಧ ಮಾಡಿದ್ರೆ ಭಾರೀ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಪ್ರಧಾನಿ ಮೋದಿ ವಾರ್ನಿಂಗ್ ಕೊಟ್ರೆ, ಚಾಣಕ್ಯ ಬದುಕಿದ್ರೆ ನಿಮ್ಮ ಪ್ಲಾನ್ ನೋಡಿ ಶಾಕ್ ಆಗ್ತಿದ್ದ ಅಂತ ಪ್ರಿಯಾಂಕಾ ಗಾಂಧಿ ಅವರು ಕಾಲೆಳೆದಿದ್ದಾರೆ. ಇದರ ನಡುವೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಸಿಗೋ ಸೀಟುಗಳ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಮುಖೇಶ್ ಅಂಬಾನಿಯನ್ನು ಕೂಡ ಸದನಕ್ಕೆ ಎಳೆದು ತಂದಿದ್ದಾರೆ. ಬಹಳಷ್ಟು ಜನ ಮಾತಾಡಿದ್ದಾರೆ. ಅದರಲ್ಲಿ ಕೆಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಮುಂದಿಡ್ತೀವಿ, ಬನ್ನಿ. ದಕ್ಷಿಣಕ್ಕೆ ಅನ್ಯಾಯವಿಲ್ಲ, ಅಮಿತ್ ಶಾ ಲೆಕ್ಕಾಚಾರ. ಕರ್ನಾಟಕಕ್ಕೆ 43 ಸೀಟು ಎಂದ ಬಿಜೆಪಿ ಚಾಣಕ್ಯ. ವೀಕ್ಷಕರೇ, ಕ್ಷೇತ್ರ ಮರುವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅನ್ನೋ ವಿಪಕ್ಷಗಳ ಆರೋಪ ಏನಿತ್ತು, ಅದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ರಾಜಕೀಯ ಶಕ್ತಿ ಕಮ್ಮಿ ಆಗುತ್ತೆ ಅನ್ನೋದೆಲ್ಲ ಸಂಪೂರ್ಣ ಸುಳ್ಳು ಮತ್ತು ದಾರಿ ತಪ್ಪಿಸೋ ಕೆಲಸ ಅಂತ ಅವರು ಹೇಳಿದ್ದಾರೆ. ಬದಲಾಗಿ ಇಲ್ಲಿನ ಸೀಟುಗಳು ಹೆಚ್ಚಾಗಲಿವೆ ಅಂತ ಅಮಿತ್ ಶಾ ಹೇಳಿದ್ದು. ಅಮಿತ್ ಶಾ ಕೊಟ್ಟ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದ ಸೀಟುಗಳು ಈಗಿರುವ 28ರಿಂದ 42 ಅಥವಾ 43ಕ್ಕೆ ಏರಿಕೆ ಆಗಲಿದೆಯಂತೆ. ಆಂಧ್ರ ಪ್ರದೇಶದ ಸೀಟುಗಳ ಸಂಖ್ಯೆ 38ಕ್ಕೆ, ತೆಲಂಗಾಣದ 17ರಿಂದ 26ಕ್ಕೆ ಹಾಗೂ ತಮಿಳುನಾಡಿನ ಸೀಟುಗಳು 39ರಿಂದ 59ಕ್ಕೆ ಏರಿಕೆ ಆಗಲಿದೆ ಅಂತ ಹೇಳಿದ್ದಾರೆ. ಸದ್ಯ ದಕ್ಷಿಣ ಭಾರತದಿಂದ ಒಟ್ಟು 129 ಸಂಸದರಿದ್ದಾರೆ. ಡಿಲಿಮಿಟೇಷನ್ ಬಳಿಕ ಇದು 195ಕ್ಕೆ ಏರಿಕೆ ಆಗಲಿದ್ದು, ಒಟ್ಟಾರೆ ಪಾಲು 24% ಆಗಲಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇದರಲ್ಲಿ ಕರ್ನಾಟಕದ ಪಾಲು 5.15% ಕಂಟಿನ್ಯೂ ಆಗಲಿದೆ. ಇಲ್ಲಿ ಯಾವುದೇ ನಷ್ಟವಿಲ್ಲ, ಇದು ಕೇವಲ ಜನಸಂಖ್ಯೆಗೆ ಅನುಗುಣವಾಗಿ ಆಗ್ತಿರೋ ಬದಲಾವಣೆ ಅಂತ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ. ಅವರ ಮಾತುಗಳನ್ನೇ ನೋಡ್ಕೊಂಡು ಬರೋಣ, ಬನ್ನಿ. कर्नाटक राज्य में 543 के सदन में अभी 28 सीटें और सदन की 543 सीटों की संख्या के 5.15% कर्नाटक के सांसद यहां पर आते हैं. ये बिल पारित होने के बाद, संविधान संशोधन होने के बाद कर्नाटक की संख्या हो जाएगी 28 से बढ़कर 42 और प्रतिशत लोकसभा में 816 में हो जाएगा 5.14. तो जरा भी नुकसान कर्नाटक को नहीं होगा. ಮಹಿಳಾ ಮೀಸಲಾತಿಗೆ ಮೋದಿಯ ಬ್ಲಾಂಕ್ ಚೆಕ್. ವಿರೋಧಿಸಿದ್ರೆ ಮಹಿಳೆಯರು ಕ್ಷಮಿಸಲ್ಲ ನೋಡಿ. ಅಮಿತ್ ಶಾ ಮಾತನ್ನು ಕೇಳಿದ್ರಿ. ಇನ್ನೊಂದೆಡೆ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಪ್ರಧಾನಿ ಮೋದಿ ಕೂಡ ಲೋಕಸಭೆಯಲ್ಲಿ ಮಾತನಾಡಿದ್ರು. ವಿಪಕ್ಷಗಳಿಗೆ ಈ ವೇಳೆ ಬ್ಲಾಂಕ್ ಚೆಕ್ ಆಫರ್ ಅನ್ನು ಕೂಡ ಕೊಟ್ರು. ಒಂದು ವೇಳೆ ನೀವು ಈ ಬಿಲ್ ಅನ್ನು ವಿರೋಧಿಸಿದ್ರೆ ನನಗೆ ರಾಜಕೀಯ ಲಾಭ ಆಗುತ್ತೆ, ಆದರೆ ನಾವೆಲ್ಲ ಒಟ್ಟಾಗಿ ಹೋದ್ರೆ ಯಾರಿಗೂ ಲಾಭ ಆಗಲ್ಲ. ಹಾಗಾಗಿ ನನಗೇನು ಇದರ ಕ್ರೆಡಿಟ್ ಬೇಡ. ಬಿಲ್ ಪಾಸ್ ಆದ್ರೆ ನಿಮ್ಮೆಲ್ಲರ ಫೋಟೋ ಹಾಕಿ ಹೋಲ್ಡಿಂಗ್ ಮಾಡಿಸ್ತೀನಿ, ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಕ್ರೆಡಿಟ್ ನೀವೇ ತಗೊಳ್ಳಿ, ಪೂರ್ತಿ ಕ್ರೆಡಿಟ್ ಅನ್ನ ಅಂತ ಮೋದಿ ಹೇಳಿದ್ದಾರೆ. ಜೊತೆಗೆ ಇದೇ ವಿಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಥವಾ ಯಾರಿಗೂ ಯಾವುದೇ ಅನ್ಯಾಯ ಆಗಲ್ಲ ಅಂತ ತಾವೇ ಖುದ್ದಾಗಿ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಅಂತ ಹೇಳಬೇಕು, ಪ್ರಾಮಿಸ್ ಅಂತ ಹೇಳಬೇಕು, ಹೇಳಿ ಅದನ್ನು ಹೇಳ್ತೀನಿ ಅಂತ ಮೋದಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಿಲ್ಲನ್ನು ವಿರೋಧ ಮಾಡಿದ್ರೆ ಭವಿಷ್ಯದಲ್ಲಿ ರಾಜಕೀಯವಾಗಿ ಭಾರೀ ಬೆಲೆಯನ್ನು ನೀವು ತೆರಬೇಕಾಗುತ್ತೆ ಅಂತ ವಿಪಕ್ಷಗಳಿಗೆ ವಾರ್ನಿಂಗ್ ಅನ್ನು ಕೂಡ ತಮ್ಮ ಮಾತುಗಳಲ್ಲಿ ಕೊಟ್ಟಿದ್ದಾರೆ. ಹೇಗಿತ್ತು ಪ್ರಧಾನಿ ಮೋದಿ ಅವರ ಭಾಷಣದ झलकನ್ನ ನೋಡ್ಕೊಂಡು ಬನ್ನಿ. अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होगा. और इसलिए हमें क्रेडिट नहीं चाहिए. जैसे ये पारित हो जाए
मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो। क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। सामने से क्रेडिट का ब्लैंक चेक आपको दे रहा हूं। अगर गारंटी शब्द चाहिए तो मैं गारंटी शब्द उपयोग करता हूं, वादा की बात करते हो तो मैं वादा शब्द उपयोग करता हूं, अगर तमिल में कोई अच्छा शब्द हो तो वो भी मैं बोलने के लिए तैयार हूं। क्योंकि जब नियत साफ है तो फिर शब्दों का खेल करने की हमें जरूरत नहीं है जी। ಪ್ರಿಯಾಂಕಾ ಗಾಂಧಿ ಚಾಣಕ್ಯ ಪಂಚ್, ನಕ್ಕ ಅಮಿತ್ ಶಾ ಬಿಜೆಪಿ ನಾಯಕರು. ಅಮಿತ್ ಶಾ ಮಾತಾಡಿದ್ದು ಕೇಳಿದ್ರಿ, ಮೋದಿ ಮಾತಾಡಿದ್ದು ಕೇಳಿದ್ರಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಇವತ್ತು ಲೋಕಸಭೆಯಲ್ಲಿ ಮಾತಾಡಿದ್ರು. ಆಡಳಿತ ಪಕ್ಷದ ವಿರುದ್ಧ ಚಾಣಕ್ಯನ ಅಸ್ತ್ರವನ್ನು ಕೂಡ ಪ್ರಿಯಾಂಕಾ ಗಾಂಧಿ ಬಿಟ್ರು. ನಾವು ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡ್ತಾ ಇಲ್ಲ, ಆದರೆ ಇದರ ಹಿಂದಿನ ರಾಜಕೀಯ ಉದ್ದೇಶ, ಈ ಟೈಮಿಂಗ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಅವ್ರು ಹೇಳಿದರು. ಸಂವಿಧಾನದ ತತ್ವಗಳನ್ನು ದುರ್ಬಲಗೊಳಿಸಿ, ವೀಕ್ ಮಾಡಿ, ಇದು ಕೇವಲ ಚುನಾವಣೆ ಗೆಲ್ಲುವ ಸ್ಟ್ರಾಟಜಿಯಾಗಿ ಬಳಸಲಾಗ್ತಿದೆ ಅಂತ ಪ್ರಿಯಾಂಕಾ ಗಾಂಧಿ ಮೋದಿಯನ್ನು ಟಾರ್ಗೆಟ್ ಮಾಡಿ ಚಾಣಕ್ಯನ ಡೈಲಾಗ್ ಕೂಡ ಹೊಡೆದ್ರು. ಈಗೇನಾದರೂ ಚಾಣಕ್ಯ ಇದ್ದಿದ್ರೆ ನಿಮ್ಮ ಸ್ಟೈಲನ್ನು, ನಿಮ್ಮ ಸ್ಟ್ರಾಟಜಿಯನ್ನು ನೋಡಿ ನಿಜಕ್ಕೂ ಶಾಕ್ ಆಗ್ತಿದ್ರು ಅಂತ ಹೇಳಿದರು. ಈ ಡೈಲಾಗನ್ನು ಕೇಳಿ ಸ್ವತಃ ಅಮಿತ್ ಶಾ ಸೇರಿ ಆಡಳಿತ ಪಕ್ಷದ ನಾಯಕರು ಕೂಡ ನಕ್ರು. ಪ್ರಿಯಾಂಕಾ ಗಾಂಧಿ ಏನು ಹೇಳಿದ್ರು ಎಂಬುದನ್ನು ಮುಂದೆ ನೋಡಿ. एक तरफ महिला आरक्षण की बड़ी बड़ी बातें तो दूसरी तरफ गुप्त रूप से ओबीसी वर्ग का हक छीना जा रहा है, और कुछ प्रदेशों की ताकत कम करके लोकतंत्र की धज्जियां उड़ाकर अगले चुनाव के लिए अपनी पार्टी की मजबूती का ढांचा बनाया जा रहा है। हंस रहे हैं गृह मंत्री जी, हंस रहे हैं। पूरी योजना बना रखी है। चाणक्य आज अगर जिंदा होते तो वो भी चौंक जाते आपकी राजनीतिक कुटिलता में। ತೇಜಸ್ವಿ ಸೂರ್ಯ ಅಂಬಾನಿ ಲಾಜಿಕ್. ಈಗ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರ ಕಡೆ ಬರೋಣ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ವಿಪಕ್ಷಗಳ ವಾದವನ್ನು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಇದೇ ವೇಳೆ ಭಾರಿ ಟೀಕೆ ಮಾಡಿದ್ರು. ಅವರು ಕೂಡ ಇವತ್ತು ಲೋಕಸಭೆಯಲ್ಲಿ ಮಾತಾಡಿದರು. ವಿಪಕ್ಷಗಳ ಲಾಜಿಕ್ ಹೇಗಿದೆ ಅಂದರೆ, ಶ್ರೀಮಂತರಿಗೆ ಹೆಚ್ಚು ಓಟು, ಬಡವರಿಗೆ ಕಡಿಮೆ ಓಟು ಅನ್ನೋ ಆಗಿದೆ ಅಂತ ವ್ಯಂಗ್ಯವಾಡಿದ್ರು ತೇಜಸ್ವಿ ಸೂರ್ಯ. ಅವ್ರೇನು ಹೇಳಿದ್ರು, ಅಂಬಾನಿಯವರನ್ನು ಕೂಡ ತಮ್ಮ ಬೈಟ್ನಲ್ಲಿ, ತಮ್ಮ ಭಾಷಣದಲ್ಲಿ ಕರ್ಕೊಂಡ್ಬಂದ್ರು. ಅದೇನು ಅನ್ನೋದನ್ನ ನೀವೇ ನೋಡಿ. आप किसके आधार पर देश में ये डिलिमिटेशन और एक्सरसाइज करना चाहते हैं? जो अमीर है क्या उनके लिए ज्यादा वोट होगा? जो गरीब है क्या उनका वोट नहीं है, उसके लिए वैल्यू नहीं है? ये किस प्रकार के आर्ग्यूमेंट है अध्यक्ष जी? इफ यू विल टेक दिस आर्ग्यूमेंट फर्दर फॉरवर्ड, मुकेश अंबानी will have 1 lakh vote and somebody like us will have only 1 vote. Is this the kind of logic that the Congress wants to build? Speaker sir, this argument by this alternative by Telangana Chief Minister of linking delimitation and number of seats to the GSDP of the state is the most foolish argument anybody can prosper. ಒಟ್ನಲ್ಲಿ ಸಂಸತ್ನ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಹಾಗೂ ಡಿಲಿಮಿಟೇಷನ್ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಸರ್ಕಾರ ಇದು ಐತಿಹಾಸಿಕ ಅವಕಾಶ, ಮಹಿಳಾ ಸಬಲೀಕರಣ ಅಂತಿದ್ರೆ ವಿಪಕ್ಷಗಳು ಇದು ಕೇವಲ ಚುನಾವಣಾ ತಂತ್ರ ಅಂತ ಆರೋಪ ಮಾಡ್ತಿವೆ. ಇದು ಕೇವಲ ಚುನಾವಣಾ ಗಿಮಿಕ್ ಅಂತ ಹೇಳ್ತಿವೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಕ್ಷಿಣ ಭಾರತಕ್ಕೆ ಡಿಲಿಮಿಟೇಷನ್ನಿಂದ ನಿಜಕ್ಕೂ ಲಾಭ ಆಗುತ್ತಾ ಅಥವಾ ಅನ್ಯಾಯ ಆಗುತ್ತಾ? ಕಮೆಂಟ್ ಮೂಲಕ ನೀವೇ ತಿಳಿಸಿ.